ಅಲ್ವಾ? ನನಗೆ ಸುಂದರವಾಗಿ ಕಂಡದ್ದು ನಿಮಗೆ ಸುಂದರವಾಗಿ ಕಾಣಬೇಕಂತಿಲ್ಲ, ನಿಮಗೆ ಸುಂದರವಾಗಿ ಕಾಣದ್ದು ಪಕ್ಕದವರಿಗೆ ಸುಂದರವಾಗಿ ಕಾಣಬೇಕಂತಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಒಂದುಂಟು ಸ್ವಾಮಿ, ಯೌವನ ಎನ್ನುವುದು. ಯೌವನದಲ್ಲಿರುವ ಯಾವುದೇ ಹುಡುಗಿಯಾದರೂ ಕೂಡ, ಹೆಣ್ಣಾದರೂ ಕೂಡ ನೋಡುವವರ ಕಣ್ಣಿಗೆ ಚಂದ ಚಂದುವೆ ಹೇಗೆ ಇರಲಿ, ಅದು ಚಂದ ಸುಂದರದ ಹೆಣ್ಣಾಗಿಯೇ ಕಾಣುವುದು. ಹಾಗಾಗಿಯೇ ನಾನೀಗ ಹೇಗಿದ್ದೇನೆ, ಚೆಲುವಿಗೆ ಯೌವನದಿಂದ ಶೋಭಿಸ್ತಾ ಇದ್ದೇನೆ. ಹೌದಪ್ಪ, ಷೋಡಶಿಯಾಗಿದ್ದೇನೆ. ಇಂತಹ ಈ ಮಾಲಿನಿ ಈ ಕಾನೂನಲ್ಲಿ ಒಬ್ಬಳೇ ಕುಳಿತು ತಪಸ್ಸನ್ನ ಆಚರಿಸೋಕೆ ಸಾಧ್ಯವಾ? ಆಚರಿಸಲು ಏನಾಗುತ್ತದೆ? ಇದ್ದಾರಪ್ಪ, ಓ ಇದೆಯ ಕಾವುಗಳು. ನನ್ನನ್ನು ಕಂಡ್ರೆ ಸುಮ್ಮನೆ ಬಿಡ್ಲಿಕ್ಕಿಲ್ಲ, ಅವರ ಕತೆ ಬಿಡಿ. ಇನ್ನಿದ್ದಾರೆ ಹೆಂಗಸರು ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚುಕೊಳ್ತಾರೆ, ಅವರ ಕಥೆಯನ್ನು ಬಿಡಿ. ಮುಖ್ಯವಾಗಿದ್ದಾರೆ ಸುರರೆಂಬ ಹಗೆಗಳಾಗಿ ನಮ್ಮ ಏಳ್ಗೆಯನ್ನು ಕಂಡು ಸಹಿಸುವುದಿಲ್ಲ. ಯಾವುದಪ್ಪ, ನಮ್ಗೆ ಯಾವಾಗ್ಲೂ ಮೇಲಿದ್ದವರೆಂದ್ರೆ ತೊಂದರೆ ಆಗುವುದು ಒಮ್ಮೊಮ್ಮೆ. ಹಾಗಾಗಿ ಏನ್ ಮಾಡುವುದು? ಆಗುವುದಿಲ್ಲ. ಅಮ್ಮ ಹೇಳಿದ ಕೆಲಸವನ್ನು ಮಾಡಿ ಮುಗಿಸಲೇಬೇಕಪ್ಪ. ಸರಿ ಸರಿ ಸರಿ, ತಪಸ್ಸನ್ನು ಆಚರಿಸಬೇಕು. ಈ ರೂಪದಲ್ಲ, ರೂಪವನ್ನ ಮರೆಸಿ ತಪಸ್ಸನ್ನ ನೋಡಿ ನೋಡಿ ನೋಡಿ. ಯಾವ ಯಾವ ರೂಪ ಆಗಿತ್ತು? ಯಾವುದೂ ಆಗುವುದಿಲ್ಲ, ಯಾವುದು ಸರಿ ಇಲ್ಲ, ಯಾವುದೂ ಆಗುವುದಿಲ್ಲ. ಬೇಡ, ಆಗಬೇಕು, ಬೇಕು. ನಾನು ಬಂದ ಕಾರ್ಯ ಆಗಬೇಕೀಗ.
ಕೋಣ ಕೋಣ ಆದ್ರೆ ನೀವು ಕೋಣ ಆಗುವುದಿಲ್ಲ. ನಾನು ಸ್ತ್ರೀ, ನಾನು ಶ್ರೀ ಮಹಿಷಿ. ಹಾಗಾಗಿ ಮಹಿಷ ರೂಪವನ್ನ ತಾಳಿ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಪಡೆದು ಓರ್ವ ಸುಪುತ್ರನನ್ನ ಪಡೆದುಕೊಳ್ತೇನಂತೆ. ತಡ ಮಾಡುವುದಲ್ಲ, ಸಾಕ್ತೇನೆ ಸಾಕ್ತೇನೆ. ಅದೆಷ್ಟೋ ಕಾಲದಿಂದ ಈ ಗುಂಡಾರಣ್ಯದಲ್ಲಿ ತಪಸ್ಸನ್ನಾಚರಿಸ್ತಾ ಬಂದವ. ಇನ್ನು ಯಾಕೋ ಕೈಯೆಲ್ಲ ಉರಿ ತಪಸ್ಸನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಏನು ಕಾರಣ ಕಾಣಬೇಕು. ನನ್ನ ದಿವ್ಯ ದೃಷ್ಟಿಯಿಂದ ಕಂಡೆಯನ್ನು ಹೇಳ್ತೇನೆ. ಆಶ್ಚರ್ಯ! ಸಾತ್ವಿಕ ಗುಣಧಾರವಾದ ದೇವತೆಗಳನ್ನು ಹೊಡೆದಾಡಿಸುವಂತ ಮಗನನ್ನು ಪಡಿಬೇಕೆಂಬ ಹೆಣ್ಣೋರ್ವಲು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಓಹೋ, ಇದು ನಮ್ಮ ಮುನಿಕುಲಕ್ಕೆ ಅಪಮಾನ. ಬಿಡಬಾರ್ದು ಬಿಡಬಾರ್ದು. ಇವಳು ಯಾರ ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ? ದೇವತೆಗಳನ್ನು ಹೊಡೆದಾಡಿಸುವಂತ ಯೋಗ್ಯವಾದ ಮಗನನ್ನು ಪಡಿಬೇಕು ಅಂತ ಕೋಣನ ರೂಪದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ನಿನಗೆ ಸಾಧ್ಯವಾಗುತ್ತಲ್ಲ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿ. ಅಷ್ಟು ಮಾತ್ರವಲ್ಲ, ಮೂರು ಮೂರ್ತಿಗಳಿಂದರು ಈ ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಸಾಧ್ಯವಾಗದೆ ಹೋಗಲಿ. ಇಲ್ಲಿರುವುದು ಸರಿಯಲ್ಲ, ಬೇರೆ ಕಡೆಗೆ. Nobody
ದೇವ ನಿಮ್ಮ ಪಾದದವಯಗಳಿಗೆ ಇದೋ ವಂದಿಸಿಕೊಳ್ಳುತ್ತಾ ಹಾಗೆಯೇ ಇದ್ದೇನೆ ಸ್ವಾಮಿ. ಎದ್ದೇಳು ಎದ್ದೇಳು ಹಾ. ನಿನ್ನ ತಪಸ್ಸಿಗೆ ಮೆಚ್ಚಿ ಖುಷನಾಗಿದ್ದೇನೆ. ಹಾ. ನಿನ್ನ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಏನು ಬೇಕು ಕೇಳು. ಓ ಕಮಲ ಸಂಭವ ದೇವ ಕರುಣ ಸಾಗರ ದೇವ ಪರಮೇಶಿ ಕರುಣ ಸಾಗರ ದೇವ ಪರಮೇಶಿ ಮರುಜದಿಂದಲ ಮರುಜದಿಂದಲೇ ಬದಲಿರಬಾಯ ನೀನು ಹಾ. ಬ್ರಹ್ಮದೇವ ಮಾಲಿನಿ. ನಾನು ಬೇಡಿದ್ದನ್ನ ನೀಡುತ್ತೀಯಾ? ಇರುತ್ತೇನೆ. ನೀಡುವುದೇ ಹೌದು ಅಂತಾದರೆ ಹಾ. ಹೆಚ್ಚೇನಿಲ್ಲ ಸ್ವಾಮಿ. ಹಾ. ದುರಧೀರನಾಗಿರುವಂತಹ ಮಗನನ್ನು ನನ್ನ ಕರುಣಿಸುತ್ತಂತೆ ಅಷ್ಟೇ ಸಾಕು. ಮಗಳೇ ಮಾಲಿನಿ, ತಂದೆ ನೀನು ಬಯಸಿದ್ದು ಏನು? ಆ ಒಂದು ಗಂಡು ಮಗು. ಹೌದು ಅದನ್ನು ನಾನು ನೀಡುತ್ತೇನೆ. ಹಾ ಮಾಲಿನಿ, ದೇವಾ ಅಷ್ಟು ಮಾತ್ರವಲ್ಲ, ಹಾ ನೀನು ತಪಸ್ಸಿಗೆ ಕುಳಿದಾಕ್ಷಣ ಹಾ ನಿನಗೆ ಅರಿಯದೆ ಒಂದು ಘಟನೆ ಆಗಿ ಹೋಗಿದೆ. ಏನಾಯ್ತು ಅದನ್ನು ನಿನ್ನಲ್ಲಿ ಹೇಳುವುದು ನನ್ನ ಕರ್ತವ್ಯ. ಏನಾಯ್ತು ಯಾಕೆ ಬಲ್ಲೆ? ಹಾ ಈ ಸ್ಥಳ ಹಾ ಸುಪರ್ಷಕ ಮುನಿಗೆ ಹಾ. ಒಳಪಟ್ಟಂತಹ ಪ್ರದೇಶ. ಹೌದೇ ನಿನ್ನ ಘೋರವಾದ ತಪಸ್ಸಿಗೆ ಹಾ ಆತನ ತಪವ ಭಂಗವಾಯಿತು. ಓಹೋ ಕೋಪಗೊಂಡಂತಹ ಆತ ಹಾ ಒಂದು ಶಾಪವನ್ನು ಇಟ್ಟಿದ್ದಾನೆ. ಹಾ ನೀನು ತಪಸ್ಸಿಗೆ ಕುಳಿತ ಭಂಗಿ ಹೇಗೆ ಹಾ ಕೋಣನ ರೂಪವಲ್ಲವೇ? ಹಾ. ಅದರಿಂದ ನಿನಗೆ ಹುಟ್ಟುವ ಮಗು ಕೋಣನಾಗಲಿ ಎಂದು ಶಾಪ. ಕಣ್ಣೀರ ತುಂಬಿ ಇನಿತು ಕಾಲದಿ ನಿಂದು ತಪವ ಮಾಡಿರು ದೇವ ಇನಿತು ಕಾಲದಿ ನಿಂದು ತಪವ ಮಾಡಿರು ದೇವ ಇನಿ ಕಾಲವರೆಯೂ ಎನಿತು ಬಾಳು ಎನ್ನಾರು ಕರಳ ಮಹಿಷನ ಪಡೆದು ಎನಿತು ಬಾಳುವೆ ನಾನು ಮಹಿಷನು ಪಡೆದು ಪರಮೇಶ್ವರಿ ದಯೆಯೋ ಓ ದೇವ ನಿನ್ನ ಕುರಿತು ಇಷ್ಟು ದಿನಗಳ ಕಾಲ ರಚಿಸಿದಂತ ತಪಸ್ಸಿಗೆ ವರವನ್ನ ನೀಡು ಅಂತ ಹೇಳಿದರೆ ಶಾಪವನ್ನಿತ್ತೆಯ ತಂದೆ ಇಡಿದಾದ ಶಾಪವನ್ನಿತ್ತೆಯ ಹಾ. ಮಹಿಷ ರೂಪದ ಮಗ ಹಾ. ಅಂತಹ ಮಗನನ್ನ ಪಡೆದು ತಾಯ್ತನದ ಸುಖವನ್ನು ಹೇಗೆ ಅನುಭವಿಸಲಿ? ಯಾಕಾಗಿ ಹೀಗೆ ಮಾಡಿದ ತಂದೆ? ಯಾಕಾಗಿ ಹೀಗೆ ಮಾಡಿದೆ? ಮರದಿರು ಮಾಲಿನಿಯೇ ಮರವೆಲ್ಲಿರು ಮಾಲಿನಿಯೇ ಮುನಿವನ ಮೊಲೆದ ವಚನವು ತಪ್ಪಲಿಯರು ಮುನಿವನ ಮೊಲೆದ ವಚನವು ತಪ್ಪಲರಿಯದು ಸರಳ ಮೈಸನು ಜನಿಸಿದರು ನಿನ್ನುದರದಲ್ಲಿ ಮುಂದೆಯೇ ಸರಳ ಮೈಸನು ಜನಿಸಿದರು ನಿನ್ನುದರದಲ್ಲಿ ಮುಂದೆಯೇ ದುರಪರಾಕ್ರಮಿ ಇರಿಸಿ ಮೆರೆಯುವ ತ್ರಿಜಗದಲ್ಲಿ ಮರೆಯ ಮಾತಲ್ಲ